ಮಗ ಪ್ರಜ್ವಲ್ ಬಳಿಕ ಅಪ್ಪ ರೇವಣ್ಣ ವಿರುದ್ಧವೂ ಎಫ್ಐಆರ್. ಅಪ್ಪ ಮಗನ ವಿರುದ್ಧ ಲೈಂಗಿಕ ಕಿರುಕುಳದ ಬಗ್ಗೆ ದೂರು ದಾಖಲಾಗಿದೆ. ಮಗ ಪ್ರಜ್ವಲ್ ಬಳಿಕ ಅಪ್ಪ ರೇವಣ್ಣ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಅಪ್ಪ ಮಗನ ವಿರುದ್ಧ ಲೈಂಗಿಕ ಕಿರುಕುಳದ ಬಗ್ಗೆ ದೂರು ದಾಖಲಾಗಿದೆ. ಎಸ್ಟಿ ರೇವಣ್ಣರ ಕೆಲಸದಾಕೆಯಿಂದ ದೂರು ನೀಡಲಾಗಿದೆ. ಹೊಳೆನರಸೀಪುರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಭವಾನಿ ಇಲ್ಲದಿದ್ದ ಸಮಯದಲ್ಲಿ ಲೈಂಗಿಕ ಕಿರುಕುಳ, ಇವೆಲ್ಲವೂ ಕೂಡ ಎಫ್ಐಆರ್ ನಲ್ಲಿ ಮೆನ್ಷನ್ ಆಗಿರುವಂತಹ ಅಂಶಗಳು. ರೇವಣ್ಣ ಹಿಂದಿನಿಂದ ಬಂದು ಚಿಗುಟುತ್ತಿದ್ರು, ಮೈ ಮುಟ್ಟುತ್ತಾ ಹೊಟ್ಟೆ ಭಾಗದಲ್ಲಿ ಚಿಗುಟ್ತಾ ಇದ್ರು. ನನ್ನ ಮಗಳ ಜೊತೆಗೂ ಅಸಭ್ಯ ವರ್ತನೆ ತೋರಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಎಸ್ಡಿ ರೇವಣ್ಣರ ಕೆಲಸದಾಕೆಯಿಂದ ಈ ದೂರು ದಾಖಲಾಗಿದೆ. ಒಂದು ಪ್ರಜ್ವಲ್ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್, ಅದಾದ ನಂತರ ರೇವಣ್ಣ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗ್ತಾ ಇದೆ. ಇಬ್ಬರ ಮೇಲೂ ಕೂಡ ಲೈಂಗಿಕ ಕಿರುಕುಳದ ಮೇಲೆ ದೂರು ದಾಖಲಾಗಿದೆ. ಮನೆ ಕೆಲಸದಾಕಿ ಕೊಟ್ಟಿರುವಂತಹ ದೂರು, ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಸಾಕಷ್ಟು ಅಂಶಗಳ ಉಲ್ಲೇಖ ಆಗಿದೆ. ಭವಾನಿ ಇಲ್ಲದಿದ್ದ ಸಮಯದಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು. ರೇವಣ್ಣ ಹಿಂದಿನಿಂದ ಬಂದು ಚಿಗುಡ್ತಾ ಇದ್ರು, ಮೈ ಮುಟ್ತಾ ಹೊಟ್ಟೆ ಭಾಗದಲ್ಲಿ ಚಿಗುಡ್ತಿದ್ರು. ನನ್ನ ಮಗಳ ಜೊತೆಗೂ ಕೂಡ ಅಸಭ್ಯವಾಗಿ ವರ್ತಿಸಿದ್ರು. ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದಾರೆ. ಎಸ್ಟಿ ರೇವಣ್ಣರ ಮನೆ ಕೆಲಸದಾಗಿ ಕೊಟ್ಟಿರುವಂತ ದೂರಿನಲ್ಲಿ ಇವೆಲ್ಲವೂ ಕೂಡ ಇದೆ. ಏನೇನು ತೊಂದರೆಗಳನ್ನ ಕೊಡ್ತಾ ಇದ್ರು ಅದೆಲ್ಲವನ್ನೂ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಭವಾನಿ ಇಲ್ಲದೆ ಇದ್ದಂತ ಸಮಯದಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ದೂರಿನಲ್ಲಿ ದಾಖಲಿಸಿದ್ದಾರೆ. ಮೊದಲು ಪ್ರಜ್ವಲ್ ರೇವಣ್ಣ ಮೇಲೆ ಕೇಸ್ ಆಗಿತ್ತು, ಇದೀಗ ಎಚ್ ಡಿ ರೇವಣ್ಣ ಮೇಲೆ ಎಫ್ಐಆರ್ ದಾಖಲಾಗಿದೆ.